ಮನೇಲೆ ಕೂತ್ರೆ ಏನು ಬರಲ್ಲ, ಎದ್ ಹೋಗ್ಬೇಕು ಹೊರ್ಗೆ. ಈ ಮಾತಿಗೆ ಈಗ ತೂಕ ಇಲ್ಲ, ಯಾಕಂದ್ರೆ ಈಗ ಎಲ್ಲ ನಮ್ಮ ಮನೆಗಳನ್ನೇ ಹುಡುಕೊಂಡ್ ಬರೋ ಕಾಲ ಇದು. ಜಸ್ಟ್ ಒನ್ ಕ್ಲಿಕ್. ಹಣ್ಣು, ತರಕಾರಿ, ಬಟ್ಟೆ, ಊಟ, ಫೋನ್, ಎಸಿ, ಫ್ರಿಡ್ಜ್ ಎಲ್ಲ 10 ನಿಮಿಷದಲ್ಲಿ ನಿಮ್ಮ ಮನೆಯ ಬಾಗ್ಲು ಬಡಿಯುತ್ತೆ. ನೀವೇ ಇಮ್ಯಾಜಿನ್ ಮಾಡಿ, ಜಸ್ಟ್ 5 years ಬ್ಯಾಕ್ ನೀವು ನಿಮ್ಮ ಮನೆಗೆ ಒಂದು ಅರ್ಧ ಕೆಜಿ ಸಕ್ಕರೆ ತರಬೇಕು ಅಂತ ಇದ್ರು ನೀವು ಮಾಡ್ತಾ ಇದ್ದಿದ್ದು. ಬಟ್ ಈಗ ಒನ್ ಕ್ಲಿಕ್, ಜಸ್ಟ್ ಒನ್ ಕ್ಲಿಕ್. ನೀವ್ ಯಾವತ್ತಾದ್ರೂ ಯೋಚಿಸಿದಿರಾ, ಒಂದು ಸಲ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿದ್ಮೇಲೆ ಆ 10 ನಿಮಿಷದಲ್ಲಿ ಏನೆಲ್ಲ ಆಗುತ್ತೆ ಅಂತ? ಇನ್ಫ್ಯಾಕ್ಟ್ ಇದು ಒಂದು 10 minutes ಅಡ್ವೆಂಚರಸ್ ಗೇಮ್ ಆಗಿರುತ್ತೆ. ಈ ಗೇಮ್ ನ ಬ್ಯಾಕ್ ಎಂಡ್ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಸೊ ಈ ಡೆಲಿವರಿನ ಫಸ್ಟ್ ಸ್ಟೆಪ್ ಏನು? ಅದು ನೀವು ನಿಮ್ಮ ಫೋನ್ ಇಂದ ನಿಮಗೆ ಬೇಕಾದ ಐಟಮ್ಸ್ ನೆಲ್ಲ ಬುಕ್ ಮಾಡೋದು. ಸೊ ಲೆಟ್ಸ್ ಟೇಕ್ ಅ ಕೇಸ್, ನೀವು ನಿಮ್ಮ ಫೋನ್ ಇಂದ ತರಕಾರಿ, ಹಣ್ಣುಗಳು ಅಂಡ್ ಚಾಕ್ಲೇಟ್ ನ ಬುಕ್ ಮಾಡ್ತೀರಾ. ನೀವು ಆರ್ಡರ್ ಕನ್ಫರ್ಮ್ ಮಾಡಿದ ಇಮಿಡಿಯೇಟ್ ಸ್ಟೆಪ್ ಏನಂದ್ರೆ, GPS ಮೂಲಕ ನಿಮ್ಮ ಲೊಕೇಶನ್ ಇಂದ ನಿಮ್ಮ ಏರಿಯಾದಿಂದ ನಿಯರೆಸ್ಟ್ ಡಾರ್ಕ್ ಸ್ಟೋರ್ ರೂಮ್ಗೆ ಮತ್ತೆ ಅಲ್ಲಿಗೆ ನಿಮ್ಮ ಆರ್ಡರ್ ನ ನೋಟಿಫಿಕೇಶನ್ ಹೋಗುತ್ತೆ. ನಿಮ್ಮ ನೆನಪಿಗಿರ್ಲಿ, ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ 10 minutes ಡೆಲಿವರಿನ ಇನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಡಾರ್ಕ್ ಸ್ಟೋರ್ ರೂಮ್. ಏನಿದು ಡಾರ್ಕ್ ಸ್ಟೋರ್ ರೂಮ್? ಡಾರ್ಕ್ ಸ್ಟೋರ್ ರೂಮ್ ಅಂದ್ರೆ ಒಂದು ಮಿನಿ ವೇರ್ ಹೌಸ್. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪಬ್ಲಿಕ್ ಗೆ ಅಲೋ ಇಲ್ಲದೆ ಕೇವಲ ಇವರಿಗೆ ಮಾತ್ರ ಲಿಮಿಟ್ ಆಗಿರೋ ಒಂದು ಪ್ರೈವೇಟ್ ದಿನಸಿ ಅಂಗಡಿ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾ ತರದ ಐಟಮ್ಸ್ ಗಳನ್ನ ಇವರು ಸ್ಟೋರ್ ಮಾಡ್ಕೊಂಡಿರ್ತಾರೆ. ಅಂಡ್ ಸ್ಟೋರಿಂಗ್ ಅಂದ್ರೆ ಅದಕ್ಕೂ ಒಂದು ಸಿಸ್ಟಮ್ ಇರುತ್ತೆ. ಯಾವ ಏರಿಯಾದಲ್ಲಿ ಯಾವ ಐಟಮ್ ಜಾಸ್ತಿ ಮೂವ್ ಆಗ್ತಿದೆ, ಯಾವ್ದನ್ನ ಹೆಚ್ಚಾಗಿ ಜನ ಕೇಳ್ತಾ ಇಲ್ಲ, ಇನ್ನು ಯಾವ್ದನ್ನ ತುಂಬಾ ಕಮ್ಮಿಯಾಗಿ ಬಳಸ್ತಿದ್ದಾರೆ ಅಂತ ಎಲ್ಲ ಅನಾಲಿಸಿಸ್ ಮಾಡಿ ಅದ್ರ ಪ್ರಕಾರ ಜನ ಹೆಚ್ಚಾಗಿ ಬಳಸೋ ಐಟಮ್ಸ್ ನ ಜಾಸ್ತಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಮತ್ತೆ ಈ ತರದ ಡಾರ್ಕ್ ಸ್ಟೋರ್ ರೂಮ್ಗಳು ಸಿಟಿಯ ಪ್ರತಿ 2-3 ಕಿಲೋಮೀಟರ್ ರೇಡಿಯಸ್ ಅಲ್ಲೂ ಒಂದೊಂದು ಡಾರ್ಕ್ ಸ್ಟೋರ್ ರೂಮ್ ನ ಮೇಂಟೈನ್ ಮಾಡಿರ್ತಾರೆ. ನೀವು ಯಾವ್ಯಾವ ಐಟಮ್ಸ್ ನ ಹೇಳಿರ್ತೀರಾ ಆ ಎಲ್ಲ ಐಟಮ್ಸ್ ನ ಅಲ್ಲಿ ಪ್ಯಾಕ್ ಮಾಡ್ತಾರೆ, ಅದು ಕೂಡ 1 ನಿಮಿಷದ ಒಳಗೆ. ಎಸ್, ಅವರು ಎಲ್ಲ ಐಟಮ್ಸ್ ನ ವಿತಿನ್ ಅ ಮಿನಿಟ್ ಪಿಕ್ ಮಾಡಿ, ಸ್ಕ್ಯಾನ್ ಮಾಡಿ, ಪ್ಯಾಕ್ ಮಾಡಿ ಆ ಡಾರ್ಕ್ ಸ್ಟೋರ್ ರೂಮ್ ಇಂದ ಹೊರಗೆ ಬಂದಿರ್ಬೇಕು. ಅಂಡ್ ಈ ಪ್ರೋಸೆಸ್ ನ ಅವರು ಫಾಸ್ಟ್ ಮಾಡೋದಕ್ಕೆ ಅವ್ರು ಯೂಸ್ ಮಾಡೋದು AI ಟೆಕ್ನಾಲಜಿ. ಈ AI ಅವರಿಗೆ ಯಾವ್ಯಾವ ರ್ಯಾಕ್ ಅಲ್ಲಿ ಯಾವ ಐಟಮ್ಸ್ ಇದೆ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಆರ್ಡರ್ ನ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಚಾಕ್ಲೇಟ್ ಯಾವ್ಯಾವ ರ್ಯಾಕ್ ಅಲ್ಲಿ ಇದೆ ಅಂತ ಹೇಳುತ್ತೆ. ಇಲ್ಲೂ ಕೂಡ ಅವರು ಐಟಮ್ಸ್ ನ ಜೋಡಿಸ್ಕೋಬೇಕಾದ್ರೆ ಒಂದು ಟ್ರಿಕ್ ಅಲ್ಲಿ ಜೋಡಿಸ್ಕೊಂಡಿರ್ತಾರೆ. ಯಾವ್ಯಾವ ಐಟಮ್ ಆ ಏರಿಯಾದಲ್ಲಿ ಜಾಸ್ತಿ ಬಳಸ್ತಾರೆ ಆ ಐಟಮ್ ನ ಅವರ ಸ್ಟಾಫ್ ಕೈಗಳಿಗೆ ಬೇಗ ಸಿಗುವಂತ ಜಾಗದಲ್ಲಿ ಇಟ್ಟಿರ್ತಾರೆ. ಮತ್ತೆ ಕಮ್ಮಿ ಬಳಸೋ ಐಟಮ್ ನ ಇನ್ನ ಬೇರೆದೇ ಜಾಗದಲ್ಲಿ ಇಟ್ಟಿರ್ತಾರೆ. ಸೊ ಈ ಎಲ್ಲ ಟ್ರಿಕ್ಸ್ ಗಳಿಂದ ಅವರು 1 ನಿಮಿಷದ ಒಳಗೆ ಎಲ್ಲವನ್ನು ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಂಡು ಡಾರ್ಕ್ ಸ್ಟೋರ್ ರೂಮ್ ಇಂದ ಹೊರಗೆ ಬರುತ್ತೆ. ಸೊ ಇದನ್ನ ಕಲೆಕ್ಟ್ ಮಾಡೋದೇ ಡೆಲಿವರಿ ಬಾಯ್. ಈ ಡೆಲಿವರಿ ಬಾಯ್ಗೆ ಮೊದಲು ನಿಮ್ಮ ಆರ್ಡರ್ ನ ನೋಟಿಫಿಕೇಶನ್ ನ ಕಳ್ಸಿರ್ತಾರೆ. ಮತ್ತೆ ಈ ಡೆಲಿವರಿ ಬಾಯ್ನು ಅಷ್ಟೇ, ನಿಮ್ಮ ಜಾಗದಲ್ಲಿ ಯಾವ ಡೆಲಿವರಿ ಬಾಯ್ ನಿಮಗೆ ತುಂಬಾ ಹತ್ರ ಇರ್ತಾರೆ ಅಂತವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಅವರಿಗೆ ನಿಮ್ಮ ಆರ್ಡರ್ ನ ಕಳಿಸ್ತಾರೆ. ಇಫ್ ಇನ್ ಕೇಸ್ ಆ ಡೆಲಿವರಿ ಬಾಯ್ ಬೇರೆ ಆರ್ಡರ್ ಅಲ್ಲಿ ಬ್ಯುಸಿ ಆಗದೆ ಫ್ರೀ ಇದ್ರೆ ನಿಮ್ಮ ಆರ್ಡರ್ ನ ಎಕ್ಸೆಪ್ಟ್ ಮಾಡ್ತಾರೆ. ಎಕ್ಸೆಪ್ಟ್ ಮಾಡಿದ ತಕ್ಷಣನೇ ಅವರು ಆ ಡಾರ್ಕ್ ಸ್ಟೋರ್ ರೂಮ್ಗೆ ಹೋಗಿ ಐಟಮ್ಸ್ ನ ಕಲೆಕ್ಟ್ ಮಾಡ್ಕೊಂತಾರೆ. ಮತ್ತೆ ಈಗ ಈ ಗೇಮ್ ನ ಇನ್ನೊಂದು ಪಾರ್ಟ್ ಶುರು. ಅದೇ ಆ ಟ್ರಾಫಿಕ್ ಅಲ್ಲಿ ವಿತಿನ್ ದ ಗಿವನ್ ಟೈಮ್ ನಿಮ್ಮ ಲೊಕೇಶನ್ ನ ರೀಚ್ ಮಾಡೋದು. ಈ ದಾರಿಯಲ್ಲಿ ಅವರು ಮತ್ತೆ ಟೆಕ್ನಾಲಜಿ ಬಳಸ್ತಾರೆ. ಈ ಟೆಕ್ನಾಲಜಿ ಅವರಿಗೆ ಯಾವ ರೋಡ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಯಾವ ರೋಡ್ ಅಲ್ಲಿ ಟ್ರಾಫಿಕ್ ತುಂಬಾ ಕಮ್ಮಿ ಇದೆ ಅಂತ ಎಲ್ಲ ಟ್ರಾಫಿಕ್ ಅಪ್ಡೇಟ್ಸ್ ಕೊಡುತ್ತೆ. ಜೊತೆಗೆ
ಆ ಡೆಲಿವರಿ ಬಾಯ್ಸ್ನ ಮೋಸ್ಟ್ ಆಫ್ ದ ಟೈಮ್ ಆ ಏರಿಯಾದವ್ರನ್ನ ಆ ಏರಿಯಾಗೆ ಕೆಲಸ ಮಾಡಂಗೆ ಹೈರ್ ಮಾಡಿರ್ತಾರೆ. ಯಾಕಂದ್ರೆ ಒಂದು ಏರಿಯಾದ ಗಲ್ಲಿ ರೋಡ್ಗಳು, ಶಾರ್ಟ್ ಕಟ್ಗಳು ಆ ಏರಿಯಾದವ್ರಿಗಿಂತ ಇನ್ಯಾವ ಟೆಕ್ನಾಲಜಿಗೂ ಚೆನ್ನಾಗಿ ಗೊತ್ತಿರಕ್ ಚಾನ್ಸೇ ಇರಲ್ಲ. ಸೊ ಹಾಗಾಗಿ ಆ ಡೆಲಿವರಿ ಟೆಕ್ನಾಲಜಿಗೂ ಮೀರಿ ಟ್ರಾಫಿಕ್ ಅನ್ನ ತಪ್ಪಿಸ್ಕೊಂಡು ಶಾರ್ಟ್ ಕಟ್ಗಳಲ್ಲಿ ಬಂದು ಗಲ್ಲಿ ಗಲಿಯಲ್ಲಿ ನುಗ್ಗಿ ನಿಮ್ಮ ಆರ್ಡರ್ನ ನಿಮ್ಗೆ ತಲುಪಿಸ್ತಾರೆ. ಅದು ಕೂಡ within a minutes. ನೀವು ನಂಬಲ್ಲ, ಈ ಕ್ಯೂ ಕಾಮರ್ಸ್ ಲೈಕ್ 10 minutes ಡೆಲಿವರಿ ಕಾನ್ಸೆಪ್ಟ್ಸ್ ಏನಿದೆ, ಇದು ಶುರು ಆಗಿದ್ದು ಕೇವಲ 3-4-5 ವರ್ಷ ಹಿಂದೆ ಅಷ್ಟೇ. ಈ ಕಂಪ್ನಿಗಳ ರೆವೆನ್ಯೂ 44,000 ಕೋಟಿಗಿಂತ ಹೆಚ್ಚು. ಇನ್ನು 2030ರಲ್ಲಿ ಇದರ ಎಸ್ಟಿಮೇಟೆಡ್ ರೆವೆನ್ಯೂ 3 ಲಕ್ಷ ಕೋಟಿಗಿಂತ ಹೆಚ್ಚು. ಇಷ್ಟು ಸಕ್ಸಸ್ ರೇಟ್ ಸಿಗ್ತಿರೋದಕ್ಕೆ ಕಾರಣ ಡೆಫಿನೆಟ್ಲಿ ಒನ್ ಆಫ್ ದ ರೀಸನ್ ಅವರು ನಮ್ಮ ಮೈಂಡ್ಗಳ ಜೊತೆ ಮಾಡ್ತಿರೋ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್. ಹಬ್ಬಗಳು ಬಂದಾಗ ನಿಜವಾಗ್ಲೂ ಅದು ನಮಗೆ ಹಬ್ಬ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಂತಹ ಆ್ಯಪ್ಗಳಿಗೆ ಅದು ಖಂಡಿತವಾಗಿಯೂ ದೊಡ್ಡ ಹಬ್ಬ ಆಗಿರುತ್ತೆ. ಯಾಕಂದ್ರೆ ಈ ಟೈಮಲ್ಲಿ ಅವರು ಸಾಕಷ್ಟು ಆಫರ್ಸ್ ಬಿಡ್ತಾರೆ, ಸಾಕಷ್ಟು ಕಾಂಪ್ಲಿಮೆಂಟರಿ ಗಿಫ್ಟ್ಸ್ ಬಿಟ್ಟು ಜನನ, ಯೂಸರ್ಸ್ನ ಅಟ್ರಾಕ್ಟ್ ಮಾಡ್ತಾರೆ. ಅವ್ರ ಆ್ಯಪ್ನ ಹೆಚ್ಚಾಗಿ ಬಳಸಂಗ್ ಮಾಡ್ತಾರೆ. ಸಪೋಸ್ ನೀವು ಇವ್ರ ಆ್ಯಪಲ್ಲಿ ಇನಿಷಿಯಲಿ 100 rupees ವರ್ತ್ ಐಟಮ್ಸ್ ಬುಕ್ ಮಾಡೋಣ ಅಂತ ಹೋದ್ರೂ ಕೂಡ ನೀವು ಎಲ್ಲ 100 ಐಟಮ್ಸ್ ಕಾರ್ಟಿಗೆ ಹಾಕೊಂಡು ಬುಕ್ ಮಾಡೋಷ್ಟರಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಅದೇನೆಂದರೆ ಇನ್ನೂ ಒಂದು 49 ರೂಪಾಯಿ ಹೆಚ್ಚಿಗೆ ಶಾಪಿಂಗ್ ಮಾಡಿಬಿಟ್ಟು ಫ್ರೀ ಡೆಲಿವರಿನ ಅನ್ಲಾಕ್ ಮಾಡ್ಕೊಳ್ಳಿ ಅಂತ. ಮತ್ತೆ ಈಗ ನಿಮ್ಮ ಕೈಯಿಂದ ಅವರಿಗೆ ನೀವು ಅಂದ್ಕೊಂಡ್ಕಿಂತ ಹೆಚ್ಚು ದುಡ್ಡಲ್ಲಿ ಶಾಪಿಂಗ್ ಮಾಡಿಸ್ತಾರೆ. ಇನ್ನು ನೀವು ಆ್ಯಪ್ನ ಲಾಗಿನ್ ಟೈಮಲ್ಲಿ ಕೊಟ್ಟಿರೋ ನಿಮ್ಮ ಫೋನ್ ನಂಬರಿಗೆ ಕರೆಕ್ಟಾಗಿ ಮಳೆಯಲ್ಲಿ, ಬಿಸಿಲಲ್ಲಿ, ವೆದರ್ಗೆ ತಕ್ಕಂತೆ ನಿಮಗೆ ಇಷ್ಟವಾಗಿರೋ ಐಟಮ್ಸ್ನ, ನೀವು ಕಾರ್ಡ್ಗಳಿಗೆ ಹಾಕಿರೋ ಐಟಮ್ಸ್ನ ಮತ್ತೆ ತೋರಿಸಿ ನೀವು ಮತ್ತೆ ಅವರ ಆ್ಯಪ್ನ ಓಪನ್ ಮಾಡಂಗೆ ಟ್ರಿಗರ್ ಮಾಡ್ತಾರೆ. ಪಾಸ್ನ ತಗೊಳ್ಳಿ, ಫ್ರೀ ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಬೇಡವಾಗಿದ್ರು ಮತ್ತೆ ಮತ್ತೆ ಶಾಪಿಂಗ್ ಮಾಡಿಸ್ತಾರೆ. ಒಟ್ಟಿನಲ್ಲಿ ಒಂದು ಸಲ ಬುಕ್ ಮಾಡೋಕೆ ಅಂತ ಇವರ ಆ್ಯಪ್ ಓಪನ್ ಮಾಡಿದ್ರೆ ಇವರ ಎಲ್ಲ ಸ್ಟ್ರಾಟಜಿಸ್ಗೆ ನಮ್ಮ ಮೈಂಡ್ನ ನಾವು ಅವರಿಗೆ ಈಸಿಯಾಗಿ ಡಿಫಿಟ್ ಮಾಡೋಕೆ ಬಿಡ್ತಿರೋದಂತೂ ಸುಳ್ಳಲ್ಲ. ಹಾಗಂತ ನಾವು ಇವರೆಲ್ಲ ಸ್ಟ್ರಾಟಜಿಸ್ ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಇವೆಲ್ಲ ಬಿಸ್ನೆಸ್ ಸ್ಟ್ರಾಟಜಿಸ್, ಇದೆಲ್ಲ ತಿಳ್ಕೊಂಡಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಅಷ್ಟೇ ಇದನ್ನು ಹೇಳ್ತಾ ಇರೋದು. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇಂತಹ ಫಾಸ್ಟ್ ಮೂವಿಂಗ್ ಆ್ಯಂಡ್ ಬ್ಯುಸಿ ಲೈಫ್ನಲ್ಲಿ ಖಂಡಿತವಾಗಿಯೂ ಇಂಥ ಕ್ಯೂ ಕಾಮರ್ಸ್ ಆ್ಯಪ್ಸ್ಗಳು ತುಂಬಾನೇ ಕ್ರೂಷಿಯಲ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿರೋದು ಕೂಡ ಅಷ್ಟೇ ಸತ್ಯ. ಸೊ ಈ ವಿಡಿಯೋ 10 minutes ಡೆಲಿವರಿ ಆ್ಯಪ್ ಬಗ್ಗೆ ಹೇಗೆ ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡುತ್ತೆ ಅನ್ನುವ ಒಂದು ಚಿಕ್ಕ ಪ್ರಯತ್ನ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಇನ್ನಷ್ಟು ಶೇರ್ ಮಾಡಿ.